ಅದೇ ಹೆಚ್ಚುವರಿ ಅರ್ಹದಾಯಕ ಸೇವೆ. ರೈಟ್. ಈ ಒಂದು ಸರ್ಕಾರಿ ಆದೇಶದ ಪ್ರಕಾರ, ಸರ್ಕಾರಿ ಆದೇಶ SWL 18 LET 94 ದಿನಾಂಕ 8/1/98 ಪ್ರಕಾರ ಸ್ಟೈಫಂಡರಿ ಗ್ರ್ಯಾಜುಯೇಟ್ಸ್ ಮೊದಲು ಇದ್ದರು, ಅವರನ್ನು ಎಲ್ಲರನ್ನೂ ಹೆಚ್ಚು ಕಡಿಮೆ ಸರ್ಕಾರಿ ಸೇವೆಯಲ್ಲಿ ವಿಲೀನ ಮಾಡಿಕೊಂಡ್ರು. ಅಂದ ಮೇಲೆ 1/5/91 ನಂತರದ ಎಲ್ಲ ಸೇವೆಯನ್ನು ಪೂರ್ಣ ಗಣನೆಗೆ ತೆಗೆದುಕೊಳ್ತಾರೆ. ಪೆನ್ಷನ್ಗಾಗಿ ವಿಲೀನ ಮಾಡಿಕೊಂಡಿದ್ದಾರೆ. 1/5/91 ನಂತರದ ಎಲ್ಲ ಸೇವೆಯನ್ನು ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ. ಮಿನಿಮಮ್ ಪೆನ್ಷನ್ಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಸರ್ವಿಸ್ 10 years ಆಗಬೇಕು. 10 yearsಗೆ ಕಡಿಮೆ ಬಿದ್ದರೆ ಆಗ ಸ್ಟೈಫಂಡರಿ ಸರ್ವಿಸ್ನಲ್ಲಿ ಕಡಿಮೆ ಬಿದ್ದಷ್ಟನ್ನು ಮಾತ್ರ ಸೇರಿಸಿಕೊಂಡು 10 years ಅಂತ ಮಾಡಿ ಮಿನಿಮಮ್ ಪೆನ್ಷನನ್ನು ಕೊಡಿ. ಸೇ ಫಾರ್ ಎಕ್ಸಾಂಪಲ್ 1/5/91 ನಂತರ ಯಾರು ಅಬ್ಸರ್ವ್ ಆಗಿದ್ದಾರೆ ಅವರು ಸೇವೆಯನ್ನು ಆಧರಿಸಿ ಪೆನ್ಷನ್ ನಗದಿ ಫಿಕ್ಸ್ ಮಾಡಿ ಅಂತ ಹೇಳುತ್ತೆ. ಒಬ್ಬರಿಗೆ 9 ವರ್ಷ ಆಗಿರುತ್ತೆ, ಬಟ್ ಪೆನ್ಷನ್ ಬರೋದಿಲ್ಲ. ಪೆನ್ಷನ್ ಬರಬೇಕು ಅಂದರೆ ಮಿನಿಮಮ್ 10 ವರ್ಷ ಆಗಬೇಕು. ಬಟ್ ಇಲ್ಲಿ ಸ್ಟೈಫಂಡರಿ ಗ್ರಾಜುಯೇಟ್ಗೆ ನಿವೃತ್ತಿ ಆಗುವ 9 ವರ್ಷ ಸರ್ವಿಸ್ ಆಗಿದೆ, ಅಂದರೆ 1 ವರ್ಷ ಕಡಿಮೆ ಬಿದ್ದಿರ್ತದೆ. ಅಂದರೆ ಹಿಂದಿನ ಸ್ಟೈಫಂಡರಿ ಸರ್ವಿಸನ್ನು 1 ವರ್ಷ ಸೇರಿಸಿಕೊಂಡು ನಿವೃತ್ತಿ ವೇತನವನ್ನು ನಿಗದಿಗೊಳಿಸಿ ಅಂತ ಹೇಳುತ್ತೆ ಈ ಸರ್ಕಾರಿ ಆದೇಶ. ರೈಟ್. ಈ ಕೆಳಗಿನ ಸಂದರ್ಭದಲ್ಲಿ ಹಿಂದಿನ ಸೇವೆ ಅನೂರ್ಜಿತ. ರಾಜೀನಾಮೆ ಮೊನ್ನೆ ಒಬ್ಬರು ಫೋನ್ ಮಾಡಿ ಕೇಳಿದ್ರು, ಸರ್ ನಾನು ರಾಜೀನಾಮೆ ಕೊಡಬೇಕು ಅಂದ್ಕೊಂಡಿದ್ದೀನಿ, ನಾನು ರಾಜೀನಾಮೆ ಕೊಟ್ಟರೆ ನನಗೆ ಪೆನ್ಷನ್ ಎಷ್ಟು, ಗ್ರ್ಯಾಚ್ಯುಟಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇಲ್ಲ, ರಾಜೀನಾಮೆ ಕೊಟ್ಟರೆ ಹಿಂದಿನ ಸರ್ವಿಸ್ ಎಲ್ಲ ನಗಣ್ಯ. ಒಂದು 25 ವರ್ಷ ಸರ್ವಿಸ್ ಮಾಡಿರ್ತಾನೆ, ರಾಜೀನಾಮೆ ಕೊಡ್ತಾನೆ ಅಂತಂದರೆ ಹಿಂದಿನ 25 ವರ್ಷ ಸರ್ವಿಸು ಬಿಗ್ ಜೀರೋ ಆಗುತ್ತೆ. ಹಾಗಾಗಿ ಪೆನ್ಷನ್ಗೆ ಅರ್ಹತೆ ಬರೋದೇ ಇಲ್ಲ. ಅದನ್ನೇ ಹೇಳಿದೆ, ರಾಜೀನಾಮೆ ಕೊಟ್ಟರೆ ಏನೂ ಬರೋದಿಲ್ಲ ಪೆನ್ಷನ್ ಗ್ರ್ಯಾಚ್ಯುಟಿ. ನಿನಗೆ ಪೆನ್ಷನ್ ಗ್ರ್ಯಾಚ್ಯುಟಿ ಬರಬೇಕು ಅಂತಂದರೆ ಅದನ್ನು ವಾಲಂಟರಿ ರಿಟೈರ್ಮೆಂಟ್ ಥರ ಮಾಡ್ಕೊಳ್ಳಿ, ಮಿನಿಮಮ್ 15 ವರ್ಷ ಸರ್ವೀಸು ಆಗಿದ್ದರೆ ಆಗ ನಿಮಗೆ ಪೆನ್ಷನ್ ಇತ್ಯಾದಿ ಎಲ್ಲ ಬರುತ್ತೆ. ಸೊ ಎನಿವೆ, ರಾಜೀನಾಮೆ ಕೊಟ್ಟರೆ ಹಿಂದಿನ ಸರ್ವೀಸ್ ಎಲ್ಲ ಬಿಗ್ ಜೀರೋ, ಹಾಗಾಗಿ ಪೆನ್ಷನ್ ಗ್ರ್ಯಾಚ್ಯುಟಿ ಏನೂ ಬರೋದಿಲ್ಲ. ಸೇವೆಯಿಂದ ತೆಗೆದು ಹಾಕುವುದು, CCA ನಿಯಮಗಳು, ನಿಯಮ 8ರ ಪ್ರಕಾರ ರಿಮೂವಲ್ ಫ್ರಮ್ ಸರ್ವಿಸ್ ಅಂತ ಇದೆ. ಸೇವೆಯಿಂದ ತೆಗೆದುಹಾಕು, ಆವಾಗಲೂ ಸಹ ಹಿಂದಿನ ಸರ್ವಿಸ್ ನಗಣ್ಯ ಆಗುತ್ತೆ, ಪೆನ್ಷನ್ ಗ್ರ್ಯಾಚ್ಯುಟಿ ಏನೂ ಬರೋದಿಲ್ಲ. ನೆಕ್ಸ್ಟ್, ಸೇವೆಯಿಂದ ವಜಾ ಮಾಡೋದು. ಅದೇ CCA ನಿಯಮ 8ರಲ್ಲಿ ಕೊನೆಯ ಮತ್ತು ಗರಿಷ್ಠ ಶಿಕ್ಷೆ ಅಂತಂದರೆ ಡಿಸ್ಮಿಸಲ್ ಫ್ರಮ್ ಸರ್ವಿಸ್, ಸೇವೆಯಿಂದ ವಜಾ ಮಾಡು. ಆ ಸಂದರ್ಭದಲ್ಲಿ ಇವನು ಸಹ ಎಷ್ಟೇ ಹಿಂದಿನ ಸರ್ವಿಸ್ ಇದ್ದರೂ ಸಹ ಅದು ಬಿಗ್ ಜೀರೋ ಆಗುತ್ತೆ, ಅಂದರೆ ನಗಣ್ಯ ಆಗುತ್ತೆ. ಆವಾಗ ಪೆನ್ಷನ್ ಗ್ರ್ಯಾಚ್ಯುಟಿ ಏನೂ ಬರೋದಿಲ್ಲ. ಸೊ ರಾಜೀನಾಮೆ ಕೊಟ್ಟರೂ ಪೆನ್ಷನ್ ಗ್ರ್ಯಾಚ್ಯುಟಿ ಬರೋದಿಲ್ಲ, ಸೇವೆಯಿಂದ ತೆಗೆದು ಹಾಕಿದ್ರೂ ಪೆನ್ಷನ್ ಗ್ರ್ಯಾಚ್ಯುಟಿ ಬರೋದಿಲ್ಲ, ಸೇವೆಯಿಂದ ವಜಾ ಮಾಡಿದ್ರೂ ಸಹ ಪೆನ್ಷನ್ ಗ್ರ್ಯಾಚ್ಯುಟಿ ಏನೂ ಬರೋದಿಲ್ಲ. ಅದೇ ರೀತಿಯಾಗಿ ದಿವಾಳಿ, ಅಸಮರ್ಥತೆ, ಇಲಾಖಾ ಪರೀಕ್ಷೆಗಳಲ್ಲಿ ನಪಾಸ್ ಆಗುವುದು, ಮುಷ್ಕರದಲ್ಲಿ ಭಾಗವಹಿಸುವುದು. ಒಂದು 10-15 ವರ್ಷ ಸರ್ವಿಸ್ ಮಾಡಿರ್ತಾರೆ, ಒಂದು ಪ್ರಕರಣ ಇತ್ತು, ಬಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಪಾಸ್ ಮಾಡೇ ಇಲ್ಲ, ಹಾಗೆ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಕೊನೆಗೆ ಅವನಿಗೆ ನೋಟಿಸ್ ಕೊಟ್ಟು ತೆಗೆದು ಹಾಕಿಬಿಟ್ರು. ಅಂಥ ಸಂದರ್ಭದಲ್ಲಿ ಇಲಾಖಾ ಪರೀಕ್ಷೆಗಳು ನಪಾಸ್ ಆದಾಗ ಪೆನ್ಷನ್ ಗ್ರ್ಯಾಚ್ಯುಟಿ ಏನೂ ಬರೋದಿಲ್ಲ. ನೆಕ್ಸ್ಟ್, ಮುಷ್ಕರಗಳಲ್ಲಿ ಭಾಗವಹಿಸುವುದು. ಆವಾಗ ತಾನೇ ಹೇಳಿದೆ, ಸೆಕ್ಷನ್ 3 ಪ್ರಿವೆನ್ಷನ್ ಆಫ್ ಸ್ಟ್ರೈಕ್ಸ್ ಆಕ್ಟ್ 1972 ಅಂತ ಒಂದು ಸಣ್ಣ ಕಾಯ್ದೆ ಇದೆ. ಅದರಲ್ಲಿ ಸೆಕ್ಷನ್ 3 ಏನಪ್ಪ ಹೇಳ್ತಾ ಅಂತಂದರೆ, ನೋ ಗವರ್ಮೆಂಟ್ ಸರ್ವೆಂಟ್ ಶಾಲ್ ಪಾರ್ಟಿಸಿಪೇಟ್ ಇನ್ ಸ್ಟ್ರೈಕ್ಸ್ ಅಂತ ಇದೆ. ಸ್ಟ್ರೈಕ್ಸ್ನಲ್ಲಿ 1 ದಿನ, 2 ದಿನ, 3 ದಿನ, ವಾರ, 15, 2 ತಿಂಗಳು ಭಾಗವಹಿಸಿದರೆ ಆ ಸ್ಟ್ರೈಕ್ ಅವಧಿಗೆ ಸರ್ಕಾರ ರಜೆ
ಅಂತ ಘೋಷಣೆ ಮಾಡಿದರೆ ಆ ಹಿಂದಿನ ಸರ್ವಿಸ್ ಎಲ್ಲ ಗಣನೆಗೆ ಬರುತ್ತೆ. ಸ್ಟ್ರೈಕ್ನಲ್ಲಿ ಭಾಗವಹಿಸಿದ ದಿನಗಳನ್ನು ರಜೆ ಅಂತ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಹಿಂದಿನ ಸರ್ವಿಸ್ ಎಲ್ಲ ನಗಣ್ಯ, ಪೆನ್ಷನ್ಗೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದು ಮುಷ್ಕರದಲ್ಲಿ ಭಾಗವಹಿಸಿದರೆ. ನೆಕ್ಸ್ಟ್, ನಿವೃತ್ತಿ ವೇತನ ಸೌಲಭ್ಯಗಳನ್ನು ಪರಿಶೀಲಿಸಿ ಅಧಿಕರಿಸುವ ಅಧಿಕಾರಿ. ಈ ನಮಗೆ ಪೆನ್ಷನ್, ಗ್ರ್ಯಾಚ್ಯುಟಿ, ಕಮಿಟೇಷನ್, ಫ್ಯಾಮಿಲಿ ಪೆನ್ಷನ್ ಇತ್ಯಾದಿನ ಎಲ್ಲ ನಮಗೆ ಆಥರೈಸ್ ಮಾಡೋದು ಯಾರು ಅಂತಂದರೆ ಮಹಾಲೇಖಪಾಲರು, ಕರ್ನಾಟಕ ಅಂದರೆ AG ಕರ್ನಾಟಕ, ರೈಟ್. ಅವರು ಪೆನ್ಷನ್, DCRG ಇತ್ಯಾದಿಯನ್ನು ಅಧಿಕರಿಸ್ತಾರೆ, ಅಂದರೆ ಆಥರೈಸ್ ಮಾಡ್ತಾರೆ. ಅದಕ್ಕೇನು ಮಾಡಬೇಕು ನಾವು ಅಂತಂದರೆ 3 ತಿಂಗಳ ಮುಂಚಿತವಾಗಿ ಪೆನ್ಷನ್ ಕಡತವನ್ನು ತಯಾರು ಮಾಡಿ ಕಳಿಸ್ಕೊಡ್ಬೇಕು. ಇನ್ನೊಂದು ವರ್ಷ ಇದೆ ಸರ್ಕಾರಿ ನೌಕರ ನಿವೃತ್ತಿ ಆಗಲಿಕ್ಕೆ ಅಂತ ಅಂದಾಗ, ಇನ್ನು 12 ತಿಂಗಳಿದೆ ಅವನು ನಿವೃತ್ತಿ ಆಗಲಿಕ್ಕೆ ಅಂದಾಗ ಪೆನ್ಷನ್ ರೆಕಾರ್ಡ್ ತಯಾರು ಮಾಡೋದು ಶುರು ಮಾಡಬೇಕು. ಸರ್ವಿಸ್ನಲ್ಲಿ ಏನಾದರೂ ಸರ್ವಿಸ್ ರಿಜಿಸ್ಟ್ನಲ್ಲಿ ಏನಾದರೂ ಕೆಲವು ಎಂಟ್ರೀಸು ಬಿಟ್ಟು ಹೋಗಿರುತ್ತೆ, ಸ್ವಲ್ಪ ಅಸ್ಪಷ್ಟತೆ ಇರುತ್ತೆ. ಉದಾಹರಣೆಗೆ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿರುತ್ತೆ, ಅದನ್ನು ರೆಕಾರ್ಡ್ ಮಾಡಿರೋದಿಲ್ಲ. ಕೆಲವು ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರುತ್ತೆ. ರಜೆ ತಗೊಂಡಿರ್ತಾನೆ, ಎಂಟ್ರಿ ಹಾಕಿರೋದಿಲ್ಲ. ಪ್ರಮೋಷನ್ ಬಂದಿರುತ್ತೆ, ಪೇ ಫಿಕ್ಸೇಷನ್ ಮಾಡ್ತಾರೆ, ಅದರ ಬಗ್ಗೆ ನಮೂದು ಇರೋದಿಲ್ಲ. ಈ ಥರ ಕೆಲವು ನ್ಯೂನ್ಯತೆಗಳು ಏನಾದರೂ ಇದ್ದರೆ ಅವುಗಳನ್ನೆಲ್ಲ ಸರಿಪಡಿಸಲಿಕ್ಕೆ 12 ತಿಂಗಳ ಮುಂಚಿತವಾಗಿ ಅಂದರೆ ಶುರು ಮಾಡ್ಕೋಬೇಕು. ಅವನ ಸರ್ವಿಸ್ ರಿಜಿಸ್ಟರ್ ಸರಿಪಡಿಸಬೇಕು ಅಂದರೆ 9 ತಿಂಗಳು ಬೇಕು. ಅನಂತರ ಪೆನ್ಷನ್ ರೆಕಾರ್ಡ್ಸ್ ಅನ್ನ ತಯಾರು ಮಾಡಿ ಇನ್ನು 3 ತಿಂಗಳು ಇದೆ ಅವನ ರಿಟೈರ್ಮೆಂಟ್ಗೆ ಅನ್ನುವಾಗ AGಗೆ ಬೈ ರಿಜಿಸ್ಟರ್ ಪೋಸ್ಟ್ ಕಳಿಸ್ಕೊಡಿ. ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಕಚೇರಿ ಮುಖ್ಯಸ್ಥರೇ ಪೆನ್ಷನ್ ರೆಕಾರ್ಡನ್ನು ತಯಾರು ಮಾಡಿ ಸಹಿ ಮಾಡಿ 3 ತಿಂಗಳ ಮುಂಚಿತವಾಗಿ AGಗೆ ಕಳಿಸ್ಕೊಡಿ. ಇಲಾಖಾ ಮುಖ್ಯಸ್ಥರ ಮೂಲಕ ಕಳಿಸ್ಕೊಡ್ಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್, ಬಟ್ ಗೆಜಿಟೆಡ್ ಆಫೀಸರ್ಸ್ ಆದರೆ ಇಲಾಖಾ ಮುಖ್ಯಸ್ಥರ ಮೂಲಕ ಪೆನ್ಷನ್ ರೆಕಾರ್ಡ್ಸ್ ಅನ್ನ AGಗೆ ಕಳಿಸ್ಕೊಡ್ಬೇಕು. ನಾನ್ ಗೆಸ್ಟೆಡ್ ಆದರೆ ಕಚೇರಿ ಮುಖ್ಯಸ್ಥರು ನೇರವಾಗಿ AGಗೆ ಕಳಿಸ್ತಾರೆ ಪೆನ್ಷನ್ ರೆಕಾರ್ಡ್ಸ್ ಅನ್ನು 3 ತಿಂಗಳ ಮುಂಚಿತವಾಗಿ. ಅಂದರೆ 3 ತಿಂಗಳ ಮುಂಚಿತವಾಗಿ, ನಿವೃತ್ತಿಗೆ 3 ತಿಂಗಳ ಮುಂಚಿತವಾಗಿ ಪೆನ್ಷನ್ ರೆಕಾರ್ಡ್ಸ್ ಅನ್ನ AGಗೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಹಿಂದಿನ ಒಂದು 9 ತಿಂಗಳು ಸ್ವಲ್ಪ ಸೇವಾ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕು. ಅನಂತರ ಪೆನ್ಷನ್ ರೆಕಾರ್ಡ್ಸ್ ತಯಾರು ಮಾಡಿ AGಗೆ ಕಳಿಸಿ. ನೆಕ್ಸ್ಟ್, 329A. ಈ 329 ಏನು ಹೇಳುತ್ತೆ ಅಂತಂದ್ರೆ 25 ವರ್ಷ ಸರ್ವಿಸ್ ಆದ ಮೇಲೆ ಅಥವಾ ನಿವೃತ್ತಿಗೆ ಇನ್ನೊಂದು 5 ವರ್ಷ ಇದೆ ಅನ್ನುವಾಗ ಸೇವಾವಹಿಯನ್ನ ಮಹಾಲೇಖಪಾಲರಿಗೆ ಕಳಿಸ್ಕೊಡ್ಬೇಕು. ಯಾತಕ್ಕೆ ಅಂತಂದ್ರೆ ಇನ್ನೊಂದು 5 ವರ್ಷ ನಿವೃತ್ತಿಗೆ ಬಾಕಿ ಇದೆ ಅಂತ ಅಂದ್ರೆ ಆಗ SR ಅನ್ನ AGಗೆ ಕಳಿಸ್ಕೊಟ್ರೆ SR ಅನ್ನ ಆಮೂಲಾಗ್ರವಾಗಿ AG ಪರಿಶೀಲನೆ ಮಾಡ್ತಾರೆ. ಏನಾದರೂ ನ್ಯೂನತೆಗಳು ಇದ್ದರೆ ನಿಮಗೆ ತಿಳಿಸ್ತಾರೆ. ಅವುಗಳನ್ನು ನೀವು ಸರಿಪಡಿಸಿ ಕಳಿಸಿದರೆ ಆ ನೌಕರನಿಗೆ ಈ ದಿನಾಂಕಕ್ಕೆ ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನ ಅರ್ಹದಾಯಕ ಸೇವೆ ಆಗಿದೆ ಅಂತ ಲೆಕ್ಕ ಹಾಕಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾನೆ ಅವರ ರಿಜಿಸ್ಟರ್ಗಳಲ್ಲಿ. ಇನ್ನು 4 ವರ್ಷ 5 ವರ್ಷ ಆದ ಕೂಡಲೇ ರಿಟೈರ್ ಆಗ್ತಾರೆ, ಪೆನ್ಷನ್ ರೆಕಾರ್ಡ್ಸ್ ಅನ್ನ ಕಳಿಸ್ಕೊಡ್ತೀರಿ. ಅವನು ಇನ್ನು 4-4.5 ವರ್ಷ ಅಥವಾ 5 ವರ್ಷದ ಸೇವೆಯನ್ನು ಮಾತ್ರ ಪರಿಶೀಲನೆ ಮಾಡ್ತಾನೆ. ಹಿಂದಿನ ಲೆಕ್ಕಕ್ಕೆ ಇದನ್ನ ಸೇರಿಸಿ ಒಟ್ಟಾರೆ ಕ್ವಾಲಿಫೈಯಿಂಗ್ ಸರ್ವಿಸ್ ಎಷ್ಟು ಅಂತ ಅತಿ ಶೀಘ್ರವಾಗಿ ಲೆಕ್ಕ ಹಾಕಿ ಪೆನ್ಷನ್ ಅನ್ನು ಅಧಿಕರಿಸ್ತಾನೆ. ಎನಿವೆ, ರಿಟೈರ್ಮೆಂಟ್ಗೆ ಇನ್ನೊಂದು 5 ವರ್ಷ ಇದೆ ಅನ್ನುವಾಗ SR ಅನ್ನ ಮಹಾಲೇಖಪಾಲರು ಪರಿಶೀಲನೆ ಮಾಡಿದರೆ ಅಂಥವರ ಪೆನ್ಷನ್ DCRG ಬೇಗ ಇತ್ಯರ್ಥವಾಗುತ್ತೆ. ನಾನು
ಒಂದು ಕಡೆ ಒಬ್ಬ ನೌಕರರ ಸೇವಾವಹಿಯನ್ನು ನೋಡಿದೆ. ಅದು 6 ವಾಲ್ಯೂಮ್ಸ್ ಇದೆ. ವಿಪರೀತ ಒಳಗಡೆ ಎನ್ಕ್ಲೋಸರ್ಸ್, ಅಡಕಗಳು, ಸುಮಾರು 1/4 kg ತೂಕ ಇತ್ತು. ನಿವೃತ್ತಿ ಆದಮೇಲೆ ಅಂಥ 6 ಸಂಪುಟಗಳ SR ಅನ್ನ AGಗೆ ಕಳಿಸಿದ್ರೆ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ಅದನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಬೇಕು. ಏನಾದರೂ ಲೋಪದೋಷಗಳು ಇದ್ರೆ ಅದನ್ನು ಸರಿಪಡಿಸಲಿಕ್ಕೆ ವಾಪಸ್ ಕಳಿಸಿ ಅದನ್ನು ಅಂತಿಮ ಅರ್ಹದಾಯಕ ಸೇವೆ ಎಷ್ಟು ಅಂತ ತೀರ್ಮಾನ ಮಾಡಬೇಕಾದ್ರೆ AGಗೆ ಬಹಳ ಸಮಯ ಹಿಡಿಸುತ್ತೆ. ಅಂಥ ಸಂದರ್ಭದಲ್ಲಿ ಪೆನ್ಷನ್ ಪಾವತಿ ವಿಳಂಬ ಆಗುತ್ತೆ. ಹಾಗಾಗಿ ನಿಯಮ 329A ಪ್ರಕಾರ 25 ವರ್ಷ ಸರ್ವಿಸ್ ಆಗಿದೆ ಅಥವಾ ನಿವೃತ್ತಿಗೆ ಇನ್ನೊಂದು 5 ವರ್ಷ ಇದೆ ಅನ್ನುವಾಗ SR ಅನ್ನು ಪರಿಶೀಲನೆಗಾಗಿ AGಗೆ ಕಳಿಸ್ಕೊಡ್ಬೇಕು. ಆಗ ನಿಮ್ಮ ನಿವೃತ್ತಿ ವೇತನ ಆದಷ್ಟು ಬೇಗ ನಿಮಗೆ ಬರುತ್ತೆ, ತಡ ಇಲ್ಲದೆ ಅನ್ನುವಂಥದ್ದು. ನೆಕ್ಸ್ಟ್, ತಡವಾಗಿ ಪಾವತಿ ಮಾಡುವ ನಿವೃತ್ತಿ ವೇತನ, ಉಪದಾನ, ಕುಟುಂಬ ನಿವೃತ್ತಿ ವೇತನ ಮತ್ತು ಗಳಿಕೆ ರಜೆ ನಗದೀಕರಣಕ್ಕೆ ಸರ್ಕಾರ ಬಡ್ಡಿ ಕೊಡುತ್ತೆ. 4ನೇ ತಿಂಗಳಿನಿಂದ 5.4 ದರದಲ್ಲಿ ಬಡ್ಡಿ ಸೇರಿಸಿ, ಮೊದಲು 8.1 ಅಂತ ಇತ್ತು ಬಡ್ಡಿ ದರ, ಈಗ 22/1/2022ರಿಂದ 5.4ರಂತೆ ಬಡ್ಡಿ ಸೇರಿಸಿ ಕೊಡ್ತಾರೆ ನಿವೃತ್ತಿಯಾದ 4ನೇ ತಿಂಗಳಿನಿಂದ. ಆ ಬಡ್ಡಿಯನ್ನು ಮಂಜೂರು ಮಾಡೋದು ಸರ್ಕಾರ. ಸರ್ಕಾರ ಬಡ್ಡಿ ಸುಮ್ಮನೆ ಕೊಡೋದಿಲ್ಲ. ಪೆನ್ಷನ್ ರೆಕಾರ್ಡ್ಸ್ ಅನ್ನು AGಗೆ ಕಳಿಸ್ಕೊಡ್ಲಿಕ್ಕೆ ವಿಳಂಬಕ್ಕೆ ಕಾರಣಗಳು ಏನು, ಯಾರು ಜವಾಬ್ದಾರರು ಅಂತ ವಿಚಾರಿಸುತ್ತೆ. ಸುಮ್ಮನೆ 5.4ರಷ್ಟು ಬಡ್ಡಿ ಕೊಡೋದಿಲ್ಲ. ಎನಿವೆ, ಸಂಬಂಧಪಟ್ಟ ನೌಕರರ ಮೇಲೆ ಶಿಸ್ತು ಕ್ರಮ. ಪೆನ್ಷನ್ ರೆಕಾರ್ಡ್ಸ್ ಅನ್ನು ತಯಾರು ಮಾಡಿ AGಗೆ ಕಳಿಸ್ಕೊಡೋದ್ರಲ್ಲಿ ವಿಳಂಬ ಮಾಡಿದ್ರಿ, ಇದಕ್ಕೆ ಯಾರು ಹೊಣೆಗಾರರು, ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡರೂ ತೆಗೆದುಕೊಳ್ಳಬಹುದು. ಎನಿವೆ, ಸರ್ಕಾರಿ ನೌಕರನಿಗೆ ಪೆನ್ಷನ್ ಪಾವತಿ ತಡವಾಗಿದೆ, ಬಡ್ಡಿ ಕೊಡುತ್ತೆ ಸರ್ಕಾರ 4ನೇ ತಿಂಗಳಿನಿಂದ. ಯಾವ್ಯಾವುದರ ಮೇಲೆ? ಪೆನ್ಷನ್, DCRG, ಫ್ಯಾಮಿಲಿ ಪೆನ್ಷನ್ ಅಂಡ್ EL ಎನ್ಕ್ಯಾಶ್ಮೆಂಟ್ನ ಮೇಲೆ. ಅಂದರೆ ಕಮಿಟೇಷನ್ ಅಮೌಂಟ್ ಇದರಲ್ಲಿ ಸೇರಿಲ್ಲ. ಅಂದರೆ ಕಮಿಟೇಷನ್ ಅಮೌಂಟ್ಗೆ ಬಡ್ಡಿ ಸೇರಿಸಿ ಕೊಡೋದಿಲ್ಲ. ಕಮಿಟೇಷನ್ ಅಮೌಂಟ್, ಪೆನ್ಷನ್, DCRG ಕಮಿಟೇಷನ್ ಅಮೌಂಟ್ ಕೊಡುತ್ತೆ. ಬಟ್ ಪೆನ್ಷನ್ ಅಂಡ್ DCRG EL ಎನ್ಕ್ಯಾಶ್ಮೆಂಟ್ಗೆ ಬಡ್ಡಿ ಸೇರಿಸಿ ಕೊಡುತ್ತೆ 4ನೇ ತಿಂಗಳ ನಂತರ. ಕಮಿಟೇಷನ್ ಅಮೌಂಟ್ಗೆ ಬಡ್ಡಿ ಇಲ್ಲ. ನೆಕ್ಸ್ಟ್, ಸ್ವಯಂ ನಿವೃತ್ತಿ. ಕನಿಷ್ಠ 15 ವರ್ಷ ಅರ್ಹದಾಯಕ ಸೇವೆ ಆದ ಮೇಲೆ ಸರ್ಕಾರಿ ನೌಕರನು ಇಚ್ಛಿಸಿದರೆ ಸ್ವಯಂ ನಿವೃತ್ತಿ ತೆಗೆದುಕೊಂಡು ಸೇವೆಯನ್ನು ತ್ಯಜಿಸಿ ಹೋಗಬಹುದು. ಸ್ವಲ್ಪ ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಲಿಟ್ಲ್ ಬಿಟ್ ಕನ್ಫ್ಯೂಷನ್. ಅಂದರೆ ಏನಿಲ್ಲ ಸರ್, ವಾಲಂಟ್ರಿ ರಿಟೈರ್ಮೆಂಟ್ 10 ವರ್ಷ ಆದರೆ ಸಾಕ ಸರ್ ಅಂತಾರೆ. 10 ವರ್ಷ ಅದು ಮಿನಿಮಮ್ ಸರ್ವಿಸ್ ಫಾರ್ ಗ್ರ್ಯಾಂಟಿಂಗ್ ಪೆನ್ಷನ್, ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಪೆನ್ಷನ್ ಬರಬೇಕು ಅಂದರೆ ಮಿನಿಮಮ್ 10 ಇಯರ್ಸ್ ಸರ್ವಿಸ್ ಆಗಿರಲೇಬೇಕು. ಅದನ್ನು ಇಲ್ಲಿಗೆ ತಗೊಂಡು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಪ್ರಶ್ನೆಗಳು ಕೇಳ್ತಾರೆ. ಎನಿವೆ, ವಾಲಂಟರಿ ರಿಟೈರ್ಮೆಂಟ್, ಸ್ವಯಂ ನಿವೃತ್ತಿ ಪಡಿಬೇಕು ಅಂದರೆ 15 ವರ್ಷ ಸರ್ವಿಸ್ ಅಲ್ಲ, ಅದು ಅರ್ಹದಾಯಕ ಸೇವೆ. ರೈಟ್. 3 ತಿಂಗಳ ಮುಂಚಿತವಾಗಿ ಅಪಾಯಿಂಟಿಂಗ್ ಅಥಾರಿಟಿಗೆ ನನಗೆ ವಾಲಂಟರಿ ರಿಟೈರ್ಮೆಂಟನ್ನು ಮಂಜೂರು ಮಾಡಿ ಅಂತ ಅರ್ಜಿ ಸಲ್ಲಿಸಬೇಕು. ಇಲಾಖಾ ನ್ಯಾಯಾಂಗ ವಿಚಾರಣೆ ಬಾಕಿ ಇದ್ದಲ್ಲಿ ಅವಕಾಶವಿಲ್ಲ. ಏನಾದರೂ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಆರ್ ಜುಡಿಷಿಯಲ್ ಎಂಕ್ವೈರಿ ಇತ್ತು ಅಂತಂದರೆ ವಾಲಂಟರಿ ರಿಟೈರ್ಮೆಂಟ್ ಮಂಜೂರು ಮಾಡೋದಿಲ್ಲ. ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಇರುತ್ತೆ, ಅದೇನೋ ಸಣ್ಣ ಪುಟ್ಟ ಯಾವುದೋ ಅನಧಿಕೃತ ಗೈರು ಹಾಜರಿ ಆಗಿದ್ದಾನೆ ಅದ್ರ ಬಗ್ಗೆ, ಅಂದರೆ ಸರ್ಕಾರಕ್ಕೆ ಬರಬೇಕಾದಂಥ ಬಾಕಿಗಳು ಯಾವುದೂ ಇಲ್ಲ ಅಂತಂದರೆ ವಾಲಂಟರಿ ರಿಟೈರ್ಮೆಂಟ್ ಕೊಡಬಹುದು.
ಸಾಧಾರಣವಾಗಿ ಇಲಾಖಾ ವಿಚಾರಣೆ, ನ್ಯಾಯಾಂಗ ವಿಚಾರಣೆ ಬಾಕಿ ಇದ್ದರೆ ವಾಲಂಟ್ರಿ ರಿಟೈರ್ಮೆಂಟ್ ಅಕ್ಸೆಪ್ಟ್ ಮಾಡೋದಿಲ್ಲ. ರೇರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಕ್ಸೆಪ್ಟ್ ಮಾಡಿದರೂ ಮಾಡಬಹುದು. ನೆಕ್ಸ್ಟ್, 5 ವರ್ಷದವರೆಗೂ ಅಧಿಕ್ಯ ಅಂದರೆ ವೆಯ್ಟೇಜ್. 15 ವರ್ಷ ಸರ್ವಿಸ್ ಆಗಿ ಅರ್ಹದಾಯಕ ಸೇವೆಯಾಗಿ ವಾಲಂಟರಿ ರಿಟೈರ್ಮೆಂಟ್ ಮಂಜೂರು ಮಾಡಿದರೆ 15 ವರ್ಷಕ್ಕೆ ಜೊತೆಗೆ 5 ವರ್ಷದ ವೆಯ್ಟೇಜ್ ಅನ್ನು ಸೇರಿಸ್ತಾರೆ. ಅಲ್ಲಿಗೆ 20 ವರ್ಷ ಕ್ವಾಲಿಫೈಯಿಂಗ್ ಸರ್ವಿಸ್ ಆದಂಗೆ ಆಗತ್ತೆ. ಆ 20 ವರ್ಷ ಅನುಗುಣವಾಗಿ ಪೆನ್ಷನ್ ಲೆಕ್ಕ ಹಾಕಿ ಕೊಡ್ತಾರೆ. 5 ವರ್ಷ ಕಣ್ಣು ಮುಚ್ಚಿಕೊಂಡು ಆಗಿರುವ 15 ವರ್ಷ ಸರ್ವಿಸ್ಗೆ ಸೇರಿಸೋದಿಲ್ಲ. ಇನ್ನು ಅವನು ವಾಲಂಟರಿ ರಿಟೈರ್ಮೆಂಟ್ ಬಯಸಿದ ದಿನಾಂಕದಲ್ಲಿ ಇನ್ನು 3 ವರ್ಷ ಸರ್ವಿಸ್ ಇತ್ತು ಅಂತಂದರೆ ಆ 3 ವರ್ಷ ಮಾತ್ರ ಸೇರಿಸ್ತಾರೆ 15 ವರ್ಷಕ್ಕೆ. 20 ವರ್ಷ ಸರ್ವಿಸ್ ಆಗಿರುತ್ತೆ, ನಿವೃತ್ತಿಗೆ 2 ವರ್ಷ ಇರುತ್ತೆ. 20 ವರ್ಷದ ಜೊತೆಗೆ ಇನ್ನು 2 ವರ್ಷ ವೆಯ್ಟೇಜ್ ಅನ್ನು ಸೇರಿಸಿ ಕೊಡ್ತಾರೆ. ಅದು ವೆಯ್ಟೇಜ್ ನಿಯಮ 285(1)(a). ನಿವೃತ್ತಿಯ ನಂತರ ಸರ್ಕಾರಿ ಸೇವೆಗೆ ನೇರ ನೇಮಕಾತಿಗೆ ಅನರ್ಹರು. ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡು ಹೋಯ್ತು ಅಂತಂದ್ರೆ ಮತ್ತೆ ಸರ್ಕಾರದ ನೇರ ನೇಮಕಾತಿಗಳಿಗೆ ಅರ್ಹರು ಅಲ್ಲ. ನೆಕ್ಸ್ಟ್, ಸ್ವಯಂ ನಿವೃತ್ತಿ ಮಂಜೂರು ನೀಡುವ ಮುನ್ನ ಅರ್ಜಿಯನ್ನು ಹಿಂಪಡೆಯಬಹುದು. ನೀವು ಯಾವುದೋ ಒಂದು ಪ್ರೆಷರ್ನಲ್ಲಿ ವಾಲಂಟರಿ ರಿಟೈರ್ಮೆಂಟ್ಗೆ ಅರ್ಜಿ ಕೊಟ್ಬಿಟ್ಟಿರ್ತೀರಿ. ಸೊ ವಾಲಂಟರಿ ರಿಟೈರ್ಮೆಂಟ್ ಅಕ್ಸೆಪ್ಟ್ ಮಾಡೋದು ಸಾಮಾನ್ಯವಾಗಿ 99% ಅಪಾಯಿಂಟಿಂಗ್ ಅಥಾರಿಟಿ ಅವರಿಗೆ ಹೋಗುತ್ತೆ. ನಿಮ್ಮ ಸ್ವಯಂ ನಿವೃತ್ತಿ ಕೋರಿರುವ ಅರ್ಜಿ ಅವರು ಸ್ವಯಂ ನಿವೃತ್ತಿ ಮಂಜೂರು ಮಾಡುವ ಮುನ್ನ ನೀವು ಮನಸ್ಸು ಬದಲಾಯಿಸಿಕೊಂಡ್ರೆ ಅರ್ಜಿಯನ್ನು ವಾಪಸ್ ಪಡೆಯಬಹುದು. ಸ್ವಯಂ ನಿವೃತ್ತಿ ಮಂಜೂರು ಮಾಡುವುದಕ್ಕಿಂತ ಮೊದಲು ನಿಮ್ಮ ಸ್ವಯಂ ನಿವೃತ್ತಿಯನ್ನು ಕಾರಣಗಳನ್ನು ಕೊಟ್ಟು ಹಿಂಪಡೆಯಬಹುದು. ಸಕಾರಣಗಳು ಒಳಗೊಂಡಿರಬೇಕು. ನೆಕ್ಸ್ಟ್, 285(1)(b) ಅಡಿಯಲ್ಲಿ 15 ವರ್ಷ ಅರ್ಹದಾಯಕ ಸೇವೆನೂ ಆಗಿರಬೇಕು. 50 ವರ್ಷ ಪೂರೈಸಿದ್ದರೆ ಅಂಥವರಿಗೂ ಸಹ 5 ವರ್ಷದಷ್ಟು ವೆಯ್ಟೇಜ್ ಸಿಕ್ಕತ್ತೆ. ನೆಕ್ಸ್ಟ್, ಅಲ್ಲಿ 285(1)(b) ನಲ್ಲಿ 50 ವರ್ಷ ವಯಸ್ಸಾದವರಿಗೆ ವೆಯ್ಟೇಜ್ ಇಲ್ಲ ಅಂತ KCSR ನಲ್ಲಿದೆ. ಬಟ್ 15 ವರ್ಷ ಮಿನಿಮಮ್ ಸರ್ವೀಸು ಪೂರೈಸಿರಬೇಕು, 50 ವರ್ಷ ವಯಸ್ಸನ್ನು ಪೂರೈಸಿರಬೇಕು. ಆವಾಗ ಅಂಥವರಿಗೂ ಸಹ 5 ವರ್ಷ ವೆಯ್ಟೇಜ್ ಸಿಕ್ಕತ್ತೆ ಅಂತ 285(1)(b) ನ ಅಡಿಯಲ್ಲಿ ಸರ್ಕಾರದ ಒಂದು ಸ್ಪಷ್ಟೀಕರಣ ಇದೆ. ನೆಕ್ಸ್ಟ್, ನಿವೃತ್ತಿ ಹೊಂದಿದ ನಂತರ ಏನೇನು ಬರುತ್ತೆ? ನಿವೃತ್ತಿ ವೇತನ ಅಂದರೆ ಪೆನ್ಷನ್ ಬರುತ್ತೆ, DCRG ಬರುತ್ತೆ, ಪರಿವರ್ತಿತ ಅಂದರೆ ಕಮಿಟೇಷನ್ ಅಮೌಂಟು ಬರುತ್ತೆ, ನಗದೀಕರಣ ಎಲ್ಲವೂ ಬರುತ್ತೆ. 60 ವರ್ಷ ವಯಸ್ಸಾದ್ಮೇಲೆ ನಿವೃತ್ತಿ ಆದರೆ ಏನೆಲ್ಲ ಬೆನಿಫಿಟ್ಸ್ ಬರ್ತಾ ಇತ್ತು ಅಷ್ಟೆಲ್ಲ ಬೆನಿಫಿಟ್ಸು ಇದಕ್ಕೂ ಬರುತ್ತೆ. ಏನಂತಂದ್ರೆ ಈ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡ್ರೆ ಸ್ವಲ್ಪ ಬೇಗ ನಿವೃತ್ತಿ ಆಗ್ತೀರಿ, ಆಗ ಪೆನ್ಷನ್ನು DCRG ಕಮಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ಬಿಟ್ಟರೆ ಬೆನಿಫಿಟ್ಸ್ ಎಲ್ಲವೂ ಬರುತ್ತೆ. ರೈಟ್. ಗಳಿಕೆ ರಜೆ ನಗದೀಕರಣವನ್ನು ಸಹ ಲಭ್ಯ ಇದೆ. ನೆಕ್ಸ್ಟ್, ಸೊ ನಿವೃತ್ತಿ ವೇತನ ಕಡತ ಕಚೇರಿ ಮುಖ್ಯಸ್ಥರು ತಯಾರು ಮಾಡಬೇಕು. ನಾನು ಆಗಲೇ ಹೇಳಿದೆ, 1 ವರ್ಷಕ್ಕಿಂತ ಮೊದಲೇ ಪೆನ್ಷನ್ ರೆಕಾರ್ಡ್ಸ್ ತಯಾರು ಮಾಡಲಿಕ್ಕೆ ಶುರು ಮಾಡಬೇಕು ಅಂತ. ಶುರು ಮಾಡಲಿಕ್ಕೆ ಮೊದಲು SR ಅನ್ನು ಎಲ್ಲ ರೀತಿಯಲ್ಲೂ ಪೂರ್ಣಗೊಳಿಸಬೇಕು. ಏನೆಲ್ಲ ಕೊರತೆಗಳು ಇದೆ SR ನಲ್ಲಿ? ಕೆಲವು ದಾಖಲೆಗಳೇ ಮಾಡಿರೋದಿಲ್ಲ, ಕೆಲವು ಲಗತ್ತುಗಳು ಇರೋದಿಲ್ಲ, ಎಂಟ್ರೀಸ್ ಮಾಡಿರ್ತಾರೆ, ಸೈನೇ ಮಾಡಿರೋದಿಲ್ಲ ಸಂಬಂಧಪಟ್ಟಂತ ಅಧಿಕಾರಿ.
ಆ ಥರ SRನಲ್ಲಿ ಇರುವ ಎಲ್ಲ ಕೊರತೆಗಳನ್ನು ಸರಿಪಡಿಸ್ಕೋಬೇಕು 9 ತಿಂಗಳಲ್ಲಿ. ಸರ್ಕಾರಿ ಈ ಥರ ಸರ್ಕಾರಿ ನೌಕರನ ಸೇವಾವಹಿಯಲ್ಲಿ ಕೊರತೆಗಳು ಇರದ ಹಾಗೆ ಏನು ಮಾಡಬೇಕು ಅಂತಂದರೆ, ಪ್ರತಿ ವರ್ಷ ಸರ್ಕಾರಿ ನೌಕರನಿಗೆ ಸಾಮಾನ್ಯವಾಗಿ ಏಪ್ರಿಲ್ ಅಂಡ್ ಮೇ ತಿಂಗಳಲ್ಲಿ ಅವನ ಸೇವಾವಹಿಯನ್ನು ಅವನಿಗೆ ತೋರಿಸಬೇಕು. ಯಾತಕ್ಕೆ ತೋರಿಸ್ತಾರೆ? ನೋಡಪ್ಪ, ನಿನಗೆ ಸಂಬಂಧಪಟ್ಟಂಥ ಸೇವಾ ವಿಚ್ಛಿನ್ನತೆಗಳು ಇತ್ಯಾದಿ ಬಗ್ಗೆ ಅದರಲ್ಲಿ ನಮೂದು ಆಗಿದೆಯೋ ಇಲ್ಲವೋ, ಲೀವ್ ಮಂಜೂರು ಮಾಡಿರ್ತೀರಿ ಅದರಲ್ಲಿ ಎಂಟ್ರಿ ಆಗಿರೋದಿಲ್ಲ, ಇತ್ಯಾದಿ ಇತ್ಯಾದಿ. ಅವುಗಳೇನಾದರೂ ಆಗಿದ್ರೆ ನಮಗೆ ತಿಳಿಸು. ಅಫ್ಕೋರ್ಸ್ ಆಫೀಸರೇ ನೋಡ್ಬೇಕಾವೆಲ್ಲ ಎವ್ರಿ ಇಯರ್, ಆದರೂ ನೀನೊಂದ್ಸಲ ನೋಡುವಂತ ಸರ್ಕಾರಿ ನೌಕರಿಗೆ SR ಅನ್ನು ತೋರಿಸ್ತಾರೆ. ಭಾಗ 3ರಲ್ಲಿ ಅವನ ಸಿಗ್ನೇಚರ್ ಅನ್ನು ಪಡೀತಾರೆ. ನಿವೃತ್ತಿ ಹತ್ರ ಬರುತ್ತೆ, ಇನ್ನೊಂದು ವರ್ಷ, ಆದರೂ ಕೆಲವು ನ್ಯೂನ್ಯತೆಗಳೇನಾದರೂ ಇರುತ್ತೆ. ಅದನ್ನ ಆ 9 ತಿಂಗಳಲ್ಲಿ ಸರಿಪಡಿಸಿಕೊಂಡು ಅನಂತರವೇ ಕರ್ನಾಟಕ ಸರ್ಕಾರಿ KCSR ನಿಯಮ ನಮೂನೆ 7ರಲ್ಲಿ ಪೆನ್ಷನ್ ರೆಕಾರ್ಡ್ ಅನ್ನು ತಯಾರು ಮಾಡಬೇಕು. ನಮೂನೆ 7 ಇನ್ನು ಡೂಪ್ಲಿಕೇಟ್, ಅದು KCSR ಕೊನೆಯಲ್ಲಿ ಫಾರ್ಮ್ ಲಭ್ಯತೆ ಇದೆ. ಎಲ್ಲ ಅಂಗಡಿಗಳಲ್ಲೂ ಮಾರಾಟ ಮಾಡ್ತಾ ಇರ್ತಾರೆ. ಫಾರಂ ನಂಬರ್ 7 ಮತ್ತು ಏನೆಲ್ಲ ಲಗತ್ತೆಗಳು ಅಂತ ಒಂದು ಬುಕ್ಲೆಟ್ಟೆ ಮಾಡಿ ಖಾಸಗಿ ಬುಕ್ ಸ್ಟಾಲ್ನಲ್ಲಿ ಮಾರಾಟ ಮಾಡ್ತಾರೆ. ಎನಿವೆ, ಫಾರಂ ನಂಬರ್ 7 ಎಲ್ಲ ಆಫೀಸ್ನಲ್ಲೂ KCSR ಇದ್ದೇ ಇರ್ತದೆ. ಆ KCSRನ ಕೊನೆಯಲ್ಲಿ ಹಲವಾರು ಫಾರಮ್ಸ್ ನಮೂನೆಗಳಿರ್ತವೆ. ಅದರಲ್ಲಿ ಫಾರಂ ನಂಬರ್ 7 ಸಹ ಒಂದು. ರೈಟ್, ಅದನ್ನು SR ಇನ್ನೆಲ್ಲ ರೀತಿಯಲ್ಲೂ ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿದೆ ಅಂತ ಅಂದಾಗ ಫಾರಂ ನಂಬರ್ 7 ಭರ್ತಿ ಮಾಡಿ. ರೈಟ್, ಫಾರಂ ನಂಬರ್ 7 ದ್ವಿಪ್ರತಿಯಲ್ಲಿ ಭರ್ತಿ ಮಾಡಿದ ನಂತರ ಅದಕ್ಕೆ ಕೆಲವು ಲಗತ್ತುಗಳನ್ನು ಸೇರಿಸಬೇಕು. ಏನದು? ಪೂರ್ಣಗೊಂಡ ಸೇವಾವಹಿ. ಇನ್ನು ಎಲ್ಲ ರೀತಿಯಲ್ಲೂ SR ಸಜ್ಜುಗೊಂಡಿದೆ ಅಂತಂದ ಮೇಲೆ ಕಚೇರಿ ಮುಖ್ಯಸ್ಥರು ಕೊನೆಯ ಒಂದು ನಮೂದು ಮಾಡಬೇಕು. ಈ ದಿನಾಂಕದಂದು ನಿವೃತ್ತಿಯಾಗಲಿದ್ದಾರೆ, ಆ ದಿನಾಂಕದಂದು ಇವರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗುವುದು ಅಂತ ಬರೆದು ಡ್ರಾಯಿಂಗ್ ಆಫೀಸರ್ ಸೈನ್ ಮಾಡಬೇಕು. ಅಲ್ಲಿಗೆ SR ಪೂರ್ಣಗೊಂಡಿದೆ ಅಂತ. ಅದನ್ನು ಆಧರಿಸಿ ಅಂತ ಪೂರ್ಣಗೊಂಡ ಸೇವಾವಹಿಯನ್ನ ಈ ಫಾರಂ ನಂಬರ್ 7ಗೆ ಲಗತ್ತಿಸಬೇಕು. ನೆಕ್ಸ್ಟ್, ಕೊನೆಯ ವೇತನ ಪ್ರಮಾಣ ಪತ್ರ LPC. ಪೆನ್ಷನ್ ಅನ್ನು ಲೆಕ್ಕ ಹಾಕೋದು ಕೊನೆಯ ತಿಂಗಳ ವೇತನದ ಆಧಾರದ ಮೇಲೆ. ಅದಕ್ಕಿಂತ ಹಿಂದಿನ 10 ತಿಂಗಳ ವೇತನದ ಸರಾಸರಿ ಆಧಾರದ ಮೇಲೆ ಪೆನ್ಷನ್ ಲೆಕ್ಕ ಹಾಕ್ತಾ ಇದ್ರು. ಈಗ ಇಲ್ಲ, ಕೊನೆಯ ತಿಂಗಳ ವೇತನದ ಆಧಾರದ ಮೇಲೆ ಪೆನ್ಷನ್ ಅನ್ನು ಲೆಕ್ಕ ಹಾಕ್ತಾರೆ. ಹಾಗಾಗಿ LPC ಲಾಸ್ಟ್ ಪೇ ಡ್ರಾನ್, LPC ಒರಿಜಿನಲ್ ಪೆನ್ಷನ್ ರೆಕಾರ್ಡ್ಗೆ ಲಗತ್ತಿಸಬೇಕು. ದೃಢೀಕೃತ 3 ಮಾದರಿ ಸಹಿಗಳ ಪತ್ರ, ಸ್ಪೆಸಿಮನ್ ಸಿಗ್ನೇಚರ್ಸ್, ಒಂದು ಕ್ವಾರ್ಟರ್ ಶೀಟ್ ಪೇಪರು, ಶ್ರೀ ಇವರು ಈ ದಿನಾಂಕದಂದು ನಿವೃತ್ತಿ ಹೊಂದಲಿದ್ದಾರೆ, ಅವರ ಮಾದರಿ ಸಹಿಗಳನ್ನು ಈ ಕೆಳಕಂಡಂತೆ ದೃಢೀಕರಿಸಿದೆ ಅಂತ ಒಂದು 3 ಮಾದರಿ ಸಹಿಗಳು, ದೃಢೀಕೃತ 3 ಮಾದರಿ ಸಹಿಗಳು ಡ್ರಾಯಿಂಗ್ ಆಫೀಸರ್ ಅಟೆಸ್ಟ್ ಮಾಡಬೇಕು. ದೃಢೀಕೃತ 3 ಭಾವಚಿತ್ರಗಳು ನಿವೃತ್ತಿಯಾಗುವ ಕೊನೆಯ ವರ್ಷದಲ್ಲಿ ಜಂಟಿ ಗಂಡ ಹೆಂಡತಿಯ ಫೋಟೋ, ಜಂಟಿ ಫೋಟೋ 3 ಇದೇ ಥರದ ಕ್ವಾರ್ಟರ್ ಶೀಟ್ ಪೇಪರ್ಗೆ ಮಧ್ಯಭಾಗದಲ್ಲಿ ಅಂಟಿಸಿ ಈ ದಿನಾಂಕ ನಿವೃತ್ತಿಯಾಗಲಿರುವ ಶ್ರೀ ಇವರ ಪತ್ನಿಯ ಸಮೇತ ಅಥವಾ ಪತಿಯ ಸಮೇತ ಭಾವಚಿತ್ರ ದೃಢೀಕರಿಸಿದೆ ಅಂತವು 3 ಭಾವಚಿತ್ರ. ಅಂತಂದ್ರೆ ಗಂಡ ಹೆಂಡತಿನೇ, ಗಂಡ ಇಲ್ಲದಿರುವಾಗ ಹೆಂಡತಿಯ ಒಂದೇ ಭಾವಚಿತ್ರ ಸಾಕು.
ಸಾಮಾನ್ಯವಾಗಿ ಗಂಡ ಹೆಂಡತಿ ಫೋಟೋ, ಗಂಡ ಇಲ್ಲ ಅಂತಂದ್ರೆ ಹೆಂಡತಿ, ಹೆಂಡತಿನೇ ಇಲ್ಲ ಅಂತಂದ್ರೆ ಗಂಡನ ಒಂದೇ ಭಾವಚಿತ್ರ, ಅಂಥವು 3. ಕುಟುಂಬ ಸದಸ್ಯರ ವಿವರ, ಅದಕ್ಕೊಂದು ನಮೂನೆನೇ ಇದೆ. ಕುಟುಂಬ ಸದಸ್ಯರು ಯಾರ್ಯಾರು ಅಂತ ಪಟ್ಟಿ ಮಾಡಬೇಕು. ಮೊದಲು ಸರ್ಕಾರಿ ನೌಕರ, ಅನಂತರ ಹೆಂಡತಿ, ಅನಂತರ ಮಕ್ಕಳು, ಅವರ ವಯಸ್ಸು, ಸಂಬಂಧ, ಆ ಪೈಕಿ ಯಾರಾದರೂ ಅಂಗವಿಕಲರು ಬುದ್ಧಿಮಾಂದ್ಯರು ಇದ್ದರೆ ಅವರ ವಿವರಗಳು, ಅಂಗವಿಕಲರು ಬುದ್ಧಿಮಾಂದ್ಯರು ಯಾರು ಅಂತಂದರೆ ಇದ್ದಾರೆ ಅಂತಂದರೆ ಅದಕ್ಕೆ ವೈದ್ಯಕೀಯ ದೃಢೀಕರಣವನ್ನು ಲಗತ್ತಿಸಬೇಕು. ಎತ್ತರ ಮತ್ತು ಗುರುತಿನ ಕಲೆಗಳ ಪಟ್ಟಿ, ಹೈಟ್ ಅಂಡ್ ಐಡೆಂಟಿಫಿಕೇಶನ್ ಮಾರ್ಕ್ಸ್, ಎತ್ತರ ಎಷ್ಟು ಅಡಿ ಎಷ್ಟು ಇಂಚು. ಅನಂತರ ಗುರುತಿನ ಕಲೆಗಳು, ಆಫೀಸರೇ ಹೇಳಿದ್ರೆ ಸಾಕು. ಗುರುತಿನ ಕಲೆಗಳು ಶರೀರದಲ್ಲಿ ಅಳಿಸಿ ಹೋಗದಂಥ ಕೆಲವು ಗುರುತುಗಳು ಇರ್ತವೆ, ಕಪ್ಪು ಮಚ್ಚೆಗಳು, ಗಾಯದ ಗುರುತುಗಳು, ಅಂಥವುಗಳ ಒಂದು ವಿವರಣೆಯನ್ನು ಇದೇ ಥರ ಕ್ವಾಟ್ ಶೀಟ್ನಲ್ಲಿ ಬರೆದು ಅಂಥ 3 ಪ್ರತಿಗಳು ತಯಾರು ಮಾಡಿ ಕಚೇರಿ ಮುಖ್ಯಸ್ಥರು ದೃಢೀಕರಿಸಬೇಕು. ಬೇಬಾಕಿ ಪತ್ರ, NDC, ನೋ ಡ್ಯೂ ಸರ್ಟಿಫಿಕೇಟ್ ಅಂತ. ಇವರು ಸರ್ಕಾರಕ್ಕೆ ಯಾವುದೇ ಬಾಕಿ ಇಲ್ಲ, ಬೇಬಾಕಿ, ನೋ ಡ್ಯೂಸ್, ಸರ್ಕಾರಕ್ಕೆ ಬರಬೇಕಂತ ಬಾಕಿಗಳು ಯಾವೂ ಇಲ್ಲ ಅಂತ ಅದು ಕಚೇರಿ ಮುಖ್ಯಸ್ಥರೇ ಕೊಡಬೇಕು, ಅವರು ಸಹಿ ಹಾಕಿ. ನೆಕ್ಸ್ಟ್ ಅಂಥವು 3 ಪತ್ರಗಳು NDC ಅಂತಾರೆ. ನೆಕ್ಸ್ಟ್ ನಿವೃತ್ತಿ ವೇತನ ಲೆಕ್ಕ ಹಾಕಿದ ಪಟ್ಟಿ. ಸೊ ಅರ್ಹದಾಯಕ ಸೇವೆ, ಕೊನೆಯ ತಿಂಗಳ ವೇತನ ಆಧರಿಸಿ ಪೆನ್ಷನ್ ಎಷ್ಟು, ಗ್ರ್ಯಾಚ್ಯುಟಿ ಎಷ್ಟು, ಕಮಿಟೇಷನ್ ಎಷ್ಟು, ಫ್ಯಾಮಿಲಿ ಪೆನ್ಷನ್ ಎಷ್ಟು ಅಂತ ಆ ಫಾರ್ಮುಲಾಸ್ ಆಗಲೇ ತೋರಿಸದೆ ಅದರಂತೆ ಲೆಕ್ಕ ಹಾಕಿ ಒಂದು ಪಟ್ಟಿಯನ್ನು ತಯಾರು ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಶೀಟ್ ಆಫ್ ಪೆನ್ಷನ್ DCRG ಆ್ಯಂಡ್ ಕಮಿಟೇಷನ್ ಅಮೌಂಟ್ ಅಂತ ಕರೀತಾರೆ. ಅದನ್ನು 3 ಪ್ರತಿಗಳು ತಯಾರು ಮಾಡಬೇಕು. ನಿವೃತ್ತಿ ವೇತನ ಪಡೆಯಲು ಬಯಸುವ ಖಜಾನೆ, ನೀವು ಯಾವ ಖಜಾನೆಯಲ್ಲಿ ಪೆನ್ಷನ್ ಅಂಡ್ ಅದರ ಬೆನಿಫಿಟ್ಸನ್ನು ನೀವು ಪಡಿತೀರಿ ಅದನ್ನು ತಿಳಿಸಬೇಕು. ಅದನ್ನು ಸಹ 3 ಚೀಟಿಗಳು, ಅದನ್ನು ಕಚೇರಿ ಮುಖ್ಯಸ್ಥರು ದೃಢೀಕರಿಸಬೇಕು. ಸರ್ಕಾರದ ಬಾಕಿಗಳನ್ನು ನಿವೃತ್ತಿ ವೇತನದಿಂದ ಕಟಾಯಿಸಲು ಒಪ್ಪಿಗೆ ಪತ್ರ, ಎನ್ ಅಂಡರ್ಟೇಕಿಂಗ್ ಬರ್ಕೊಡ್ಬೇಕು. ಸರ್ಕಾರಿ ನೌಕರ, ನಾನು ನಿವೃತ್ತಿಯಾದ ನಂತರ ನನ್ನಿಂದ ಸರ್ಕಾರಕ್ಕೆ ಬರಬೇಕಾದಂಥ ಬಾಕಿಗಳು ಏನಾದರೂ ಉದ್ಭವಿಸಿದಲ್ಲಿ ನಾನು ನನ್ನ ಪೆನ್ಷನರಿ ಬೆನಿಫಿಟ್ಸ್ನಿಂದ ಪಾವತಿಸಲು ನಾನು ಬದ್ಧನಾಗಿರುತ್ತೇನೆ ಅಂತ ಒಂದು ಅಂಡರ್ಟೇಕಿಂಗ್ ಬರೆದು ಕೊಡಬೇಕು. ಎಲ್ಲ ಈ ಥರದ ಒಂದು ಕ್ವಾಟ್ ಶೀಟ್ ಅಷ್ಟೇ ಸಾಕು. ಸೊ ಈ ಥರ ಬರೆದು ಕೊಟ್ಟರೆ ಸರ್ಕಾರದ ಬಾಕಿಗಳನ್ನು ನಿವೃತ್ತಿ ವೇತನದ ಕಟಾಯಿಸಲು ಒಪ್ಪಿಗೆ ಪತ್ರ ಬರೆದು ಕೊಟ್ಟರೆ ನೋ ಡ್ಯೂ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ಅಂತ ಸರ್ಕಾರ ಒಂದು ಸುತ್ತೋಲೆಯಲ್ಲೇನೆ ಹೇಳಿದೆ. ಬೇಬಾಕಿ ಪತ್ರ 3 ಚೀಟಿ, ಇದು ಸರ್ಕಾರದ ಬಾಕಿಗಳು ನಿವೃತ್ತಿ ವೇತನದ ಕಟಾಯಿಸಲು ಒಪ್ಪಿಗೆ ಕೊಟ್ಟರೆ, ಇದನ್ನು ಕೊಟ್ಟರೆ ಅದು NDC ಸರ್ಟಿಫಿಕೇಟ್ ಏನು ಬೇಡ ಅಂತ ಸರ್ಕಾರ ಒಂದು ಸುತ್ತೋಲೆಯಲ್ಲೇನೆ ಹೇಳಿದೆ. ಪಡೆಯುತ್ತಿರುವ ಇತರ ಪೆನ್ಷನ್ಗಳು, ಏನಾದರೂ ಮಿಲಿಟರಿ ಪೆನ್ಷನ್, ಎಕ್ಸ್ ಮಿಲಿಟರಿ ಪರ್ಸನ್ಸ್ ಸರ್ಕಾರಿ ಸೇವೆಯಲ್ಲಿ ಇರ್ತಾರೆ, ಅವರು ನಿವೃತ್ತಿ ಆಗ್ತಾರೆ, ಅವರು ಮಿಲಿಟರಿ ಪೆನ್ಷನ್ನನ್ನು ತಗೊಳ್ತಾ ಇರ್ತಾರೆ, ಸಂಬಳನೂ ತಗೊಳ್ತಾ ಇರ್ತಾರೆ. ಅಂಥವರು ರಿಟೈರ್ ಆದರೆ ಹೇಳಬೇಕು, ಅವರು ಒಂದು ಬರೆದು ಕೊಡಬೇಕು, ನಾನು ಇಷ್ಟನೇ ತಾರೀಕಿನಿಂದ ಮಿಲಿಟರಿ ಪೆನ್ಷನ್ ಈ ವಿವರಗಳಂತೆ ಪಡೆಯುತ್ತಿದ್ದೇನೆ ಅಂತ ಬರೆದು ಕೊಡಬೇಕು ಅಷ್ಟೇ. ಅದು ಕೊಟ್ಟರೆ ಇದಿಲ್ಲ, ಇದು ಕೊಟ್ಟರೆ ಅದಿಲ್ಲ ಅಂತ ಏನಿಲ್ಲ, ಅದ್ರ ಪಾಡಿಗೆ ಅದು ಬರುತ್ತೆ. ಸರ್ಕಾರಿ ಸೇವೆ ಸಲುವಾಗಿ ಈ ಪೆನ್ಷನ್, ಸಿವಿಲ್ ಪೆನ್ಷನ್ ಬರುತ್ತೆ. ರೈಟ್. ನೆಕ್ಸ್ಟ್ ಇಲಾಖಾ ನ್ಯಾಯಾಂಗ ವಿಚಾರಣೆ ಬಗ್ಗೆ ದೃಢೀಕರಣ. ಸರ್ಕಾರಿ ನೌಕರನ ವಿರುದ್ಧ ಯಾವುದಾದ್ರೂ ಇಲಾಖಾ ವಿಚಾರಣೆ ಅಥವಾ ನ್ಯಾಯಾಂಗ ವಿಚಾರಣೆಗಳು ಬಾಕಿ ಇದ್ದರೆ ಅದನ್ನು ಕಚೇರಿ ಮುಖ್ಯಸ್ಥರು ದೃಢೀಕರಿಸಬೇಕು, ಪೆನ್ಷನ್ ರೆಕಾರ್ಡ್ನ ಜೊತೆಗೆ ಲಗತ್ತಿಸಬೇಕು. ನಿರೀಕ್ಷಣಾ ಪಿಂಚಣಿ ಪಡೆದಿರುವ ಅಂದರೆ ಅವಾಗ ತಾನೇ ಹೇಳಿದೆ ಆಂಟಿಸಿಪೇಟರಿ ಪೆನ್ಷನ್ ಅಂತ, ಪೆನ್ಷನ್ ಪಾವತಿ ಆಗಲು ವಿಳಂಬ ಆಗುತ್ತೆ ಅಂತ ಅಂದರೆ ನಿಯಮ 341 ಪ್ರಕಾರ ಆಂಟಿಸಿಪೇಟರಿ ಪೆನ್ಷನನ್ನು
ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಿ ಡ್ರಾ ಮಾಡಿ ಕೊಡಬಹುದು. ಅದು 6 ತಿಂಗಳವರೆಗೂ ಮಾತ್ರ. ಆ ಥರ ಏನಾದರೂ ತೆಗೆದುಕೊಂಡಿದ್ದರೆ ಆ ಪೆನ್ಷನ್ ರೆಕಾರ್ಡ್ಸ್ನಲ್ಲಿ ಅದರ ಬಗ್ಗೆ ನಮೂದು ಮಾಡಬೇಕು. ಪೂರ್ಣ ಪ್ರಮಾಣದ ಪೆನ್ಷನ್ ಏಜಿ ಆಥರೈಸ್ ಮಾಡಿದ ಮೇಲೆ ಈ ಆಂಟಿಸಿಪೇಟರಿ ಪೆನ್ಷನ್ ಕಟಾಯಿಸಿ ಉಳಿದದ್ದನ್ನು ಪಾವತಿ ಮಾಡ್ತಾರೆ. ರೈಟ್. ನೆಕ್ಸ್ಟ್, ಪೆನ್ಷನ್ ಡಾಟಾ ಇನ್ಪುಟ್ ಶೀಟ್. ಇದು ಕಂಪ್ಯೂಟರ್ ಡಿವೈಸ್ಡ್ ಫಾರ್ಮ್ಯಾಟ್. ಅದು ಈ ಫಾರ್ಮ್ ನಂಬರ್ 7 ಏನೆಲ್ಲ ಮಾಹಿತಿ ನೀವು ಕೊಟ್ಟಿದ್ರಿ ಅದೇ ಮಾಹಿತಿಯನ್ನು ಕಂಪ್ಯೂಟರ್ಗೆ ಫೀಡ್ ಮಾಡುವ ಸಲುವಾಗಿ ಎಜಿಯವರು ಪೆನ್ಷನ್ ಡಾಟಾ ಇನ್ಪುಟ್ ಶೀಟ್ ಅಂತ ಒಂದು ಡಿವೈಸ್ ಮಾಡಿದರೆ ಅದನ್ನು ಇಂಗ್ಲೀಷ್ನಲ್ಲೇನೆ ಭರ್ತಿ ಮಾಡಬೇಕು. ಸಣ್ಣ 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 ಬ್ಲಾಕ್ಸ್ ಇರ್ತವೆ, ಅದರಲ್ಲಿ ಒಂದೊಂದೇ ಅಕ್ಷರ ಭರ್ತಿ ಮಾಡಬೇಕು. ಅದನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಿದ್ರೆ ಎಜಿಗೆ ಬಹಳ ಸುಲಭ ಆಗುತ್ತೆ ಅಂತ ಅದನ್ನು ಭರ್ತಿ ಮಾಡಿ ಎಲ್ಲ ಆದ ಮೇಲೆ ಒಂದು ಕವರಿಂಗ್ ಲೆಟರ್ ಹಾಕಬೇಕು. ಆ ಕವರಿಂಗ್ ಲೆಟರ್ನಲ್ಲಿ ಏನೆಲ್ಲ ಲಗತ್ತು ಮಾಡಿದ್ದೀರಿ ಅಂತ ಬರೆದು ಡ್ರಾಯಿಂಗ್ ಆಫೀಸರ್ ಸಹಿ ಮಾಡಿ ಇನ್ನು 3 ತಿಂಗಳು ಇದೆ ಅನ್ನುವಾಗ ಎಜಿಗೆ ಕಳಿಸಿಕೊಡಬೇಕು. ಅಷ್ಟೆ. ಸಾಮಾನ್ಯವಾಗಿ ಆ ರೀತಿ ಟೈಮ್ ಶೆಡ್ಯೂಲನ್ನು ಫಾಲೋ ಮಾಡಿದ್ರೆ ಸರ್ಕಾರದ ಒಂದು ಪಾಲಿಸಿ ಅಂತೆ ನಿವೃತ್ತಿ ದಿನವೇ ನಿವೃತ್ತಿ ವೇತನ ಖಂಡಿತ ದೊರೆಯುತ್ತೆ. ಅಥವಾ ಸ್ವಲ್ಪ ವಿಳಂಬ ಆದರೂ ಆಗಬಹುದೇನೋ ಈಗಿನ ದಿನಗಳಲ್ಲಿ. ಸಾಮಾನ್ಯವಾಗಿ 3 ತಿಂಗಳ ಒಳಗಾಗಿ ಪೆನ್ಷನ್ ಅಧಿಕರಣ ಬರುತ್ತೆ ಎಜಿಯಿಂದ ಕಚೇರಿಗೆ ಮತ್ತು ಖಜಾನೆಗೆ. ಇದು ಪೆನ್ಷನ್ ರೆಕಾರ್ಡ್ಸನ್ನು ತಯಾರು ಮಾಡಿ ಪೆನ್ಷನ್ ಲೆಕ್ಕ ಹಾಕೋದು, ಪೆನ್ಷನ್ ರೆಕಾರ್ಡನ್ನು ತಯಾರು ಮಾಡುವಂತಹದ್ದು.